ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡೋಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ನೀವು ಇಂಗ್ಲೀಷ್ನ ಮಾತಾಡಬೇಕು ಅಂದರೆ ಒಂದು ಮಿನಿಮಮ್ ಗ್ರಾಮರ್ ಆದರೂ ನಿಮಗೆ ಬೇಕೇ ಬೇಕು. ಆ ಮಿನಿಮಮ್ ಗ್ರಾಮರ್ ಯಾವುವು ಅಂತ ನೋಡೋಕೆ ಹೋಗ್ತಾ ಇದ್ದೀವಿ. ನಾನು ಸ್ಟಾರ್ಟಿಂಗ್ ಇಂಗ್ಲೀಷ್ ಕಲಿಬೇಕಾದ್ರೆ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡ್ತಾ ಇದ್ದೆ. ಇಂಗ್ಲೀಷ್ ಗ್ರಾಮರು, ಸ್ಪೋಕನ್ ಇಂಗ್ಲೀಷ್ ಈ ಥರ ಎಲ್ಲ ಸರ್ಚ್ ಮಾಡ್ತಾ ಇದ್ದೆ. ಬಟ್ ನನಗಾಗ ಬೇಸಿಕ್ಕಿಂದ ಹಿಡಿದು ಅಡ್ವಾನ್ಸ್ಡ್ ಲೆವೆಲ್ವರೆಗೂ ಇಂಗ್ಲೀಷ್ ಗ್ರಾಮರ್ನ ಟೀಚ್ ಮಾಡೋವಂಥ ಚಾನಲ್ಗಳು ಯಾವುವು ಸಿಗಲಿಲ್ಲ. ಬಟ್ ಆಮೇಲೆ ನಾನೊಂದು ಕೋರ್ಸ್ಗೆ ಜಾಯ್ನ್ ಆದೆ. ಆ ಕೋರ್ಸ್ ಮೂಲಕ ನಾನು ಸ್ಪೋಕನ್ ಇಂಗ್ಲೀಷ್ ಕಲ್ತ್ಕೊಂಡೆ. ಹಾಗಾಗಿ ನಾನೇನು ಮಾಡೋಕೆ ಹೊರಟಿದ್ದೀನಿ ಅಂತ ಹೇಳಿದ್ರೆ, ಎಲ್ಲ ಒಂದು ಸೀರೀಸ್ ಮಾಡೋಣ ಅಂತಿದ್ದೀನಿ. ಇಂಗ್ಲೀಷ್ ಗ್ರಾಮರ್ ಬಗ್ಗೆ ಒಂದು ಸೀರೀಸ್ ಮಾಡ್ತೀನಿ. ಆ ಸೀರೀಸಲ್ಲಿ ಎಲ್ಲ ಇಂಗ್ಲೀಷ್ ಗ್ರಾಮರ್ ಮಿನಿಮಮ್ ಸ್ಪೀಕಿಂಗಿಗೆ ಯಾವ್ಯಾವ ಇಂಗ್ಲೀಷ್ ಗ್ರಾಮರ್ಗಳು ಬೇಕೋ ಅವನ್ನೆಲ್ಲ ಕವರ್ ಮಾಡ್ತೀನಿ. ಆ್ಯಂಡ್ ಲಾಸ್ಟಲ್ಲಿ ಸೀರೀಸ್ನ ಲಾಸ್ಟಲ್ಲಿ 2 ಅಪ್ಲಿಕೇಶನ್ಗಳನ್ನ ನಾನು ಯೂಸ್ ಮಾಡಿದ 2 ಫ್ರೀ ಅಪ್ಲಿಕೇಶನ್ಗಳನ್ನ ನಿಮಗೆ ಸಜೆಸ್ಟ್ ಮಾಡ್ತೀನಿ. ಆ ಅಪ್ಲಿಕೇಶನ್ಗಳ ಮೂಲಕ ನೀವು ಡೈಲಿ 1 ಅವರ್ ಆದರೂ ಮಾತಾಡಿ ಇಂಗ್ಲೀಷಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು. ಅದು ಫ್ರೀ ಆಫ್ ಕಾಸ್ಟಲ್ಲಿ. ಮಿಸ್ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಓಕೆ ಗಾಯ್ಸ್, ಈ ವಿಡಿಯೋದಲ್ಲಿ ಆ ಮಿನಿಮಮ್ ಗ್ರಾಮರ್ಗಳು ಯಾವ ಅಂತ ತಿಳ್ಕೊಳ್ಳೋಣ ಬನ್ನಿ. ಫಸ್ಟ್ ಒನ್, ಟೆನ್ಸಸ್. ನಿಮಗೆ ಟೆನ್ಸಸ್ ಬಂತು ಅಂತ ಹೇಳಿದ್ರೆ ಇಂಗ್ಲೀಷ್ನಲ್ಲಿ 50% ಗ್ರಾಮರ್ ಬಂತು ಅಂತಲೇ ಅರ್ಥ. ಬಿಕಾಸ್ ಟೆನ್ಸಸ್ ಅಷ್ಟೊಂದಿದೆ. ನಿಮಗೆ ಟೆನ್ಸಸ್ ಮೇಲೆ ನಾನು 12 ಟೆನ್ಸಸ್ ಇದೆ ಟೋಟಲ್ ಆಗಿ. ಪ್ರತಿಯೊಂದ್ರ ಮೇಲೂ ಇನ್ ಡೀಟೇಲ್ಡ್ ಆಗಿ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಅದ್ರ ಮೇಲೆ ಟೆಸ್ಟ್ಗಳನ್ನ ಕೂಡ ಪ್ರೊವೈಡ್ ಮಾಡ್ತೀನಿ. ಆ ಟೆಸ್ಟ್ಗಳನ್ನ ಅಟೆಂಡ್ ಆಗಿ ವೀಡಿಯೋಸ್ಗಳನ್ನ ನೋಡಿ ಇದನ್ನು ನೀವು ಆರಾಮಾಗಿ ಟೆನ್ಸಸ್ಗಳನ್ನ ಕಲ್ತ್ಕೋಬೋದು ಮನೇಲಿ ಕೂತ್ಕೊಂಡು. ನೆಕ್ಸ್ಟ್ ಹೋಗೋಣ ಬನ್ನಿ. ಆರ್ಟಿಕಲ್ಸ್ ನಿಮಗೆ ಗೊತ್ತಿರಲೇಬೋದು. ಎ, ಆ್ಯಂಡ್, ದ. ಈ ಆರ್ಟಿಕಲ್ಗಳನ್ನ ಎಲ್ಲಿ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು, ಯಾವುಗಳ ಜೊತೆ ಯೂಸ್ ಮಾಡಬೇಕು ಅಂತ ಮುಂದೆ ಬರೋ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ವರ್ಬ್ಸಲ್ಲಿ ರೆಗ್ಯುಲರ್ ಆ್ಯಂಡ್ ಇರ್ರೆಗ್ಯುಲರ್ ವರ್ಬ್ ಅಂತ ಇದೆ. ನಾನು ಎರಡರ ಮೇಲೂ ಒಂದೊಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಅದ್ರ ಮೇಲೆ ಟೆಸ್ಟ್ಗಳನ್ನ ಪ್ರೊವೈಡ್ ಮಾಡ್ತೀನಿ. ಅದರಿಂದ ಈಸಿಯಾಗಿ ಕಲ್ತ್ಕೋಬೋದು ನೀವು. ನೆಕ್ಸ್ಟ್, ಪಾರ್ಟ್ಸ್ ಆಫ್ ಸ್ಪೀಚ್. ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನೌನು. ನಿಮಗೆ ಗೊತ್ತಿರಲೇಬೋದು ನೌನ್ ಆ್ಯಂಡ್ ಆಲ್ಸೋ ಪ್ರನೌನ್ ಆ್ಯಂಡ್ ದೆನ್ ಸಮ್ ಅಡ್ಜೆಕ್ಟಿವ್ಸ್, ಸಮ್ ಪ್ರಿಪೋಸಿಷನ್ಸ್ ಆ್ಯಂಡ್ ಕಂಜೆಕ್ಷನ್ಸ್. ಇಷ್ಟು ಕಲ್ತ್ಕೊಂಡ್ರೆ ನೀವು ಮಿನಿಮಮ್ ಅಂದರೂ ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ನಿಮಗೆ ಅಟ್ಲೀಸ್ಟ್ ಮಿನಿಮಮ್ ಗ್ರಾಮರ್ ಬಂದಾಗುತ್ತೆ. ಇವು ಆ ಮಿನಿಮಮ್ ಗ್ರಾಮರ್ಗಳು ಗೈಸ್. ಇಷ್ಟು ಗ್ರಾಮರ್ಗಳನ್ನ ನೀವು ಕಲ್ತ್ರೆ ನಿಮಗೊಂದು ಮಿನಿಮಮ್ ನಾಲೆಡ್ಜ್ ಆದರೂ ಬರುತ್ತೆ ಇಂಗ್ಲೀಷಲ್ಲಿ. ಆ ಗ್ರಾಮರ್ ನಾಲೆಡ್ಜ್ನ ಇಟ್ಕೊಂಡು ನೀವು ಸ್ಪೀಕಿಂಗ್ನ ಸ್ಟಾರ್ಟ್ ಮಾಡ್ಕೋಬೋದು. ಇದೆಲ್ಲ ಆದಮೇಲೆ ನಾನು ಮತ್ತೆ ಇನ್ನೊಂದು ಸೀರೀಸ್ನೂ ಸ್ಟಾರ್ಟ್ ಮಾಡ್ತೀನಿ. ಅದರಲ್ಲಿ ನಿಮಗೆ ಅಡ್ವಾನ್ಸ್ಡ್ ಲೆವೆಲ್ ಗ್ರಾಮರ್ಗಳನ್ನ ಟೀಚ್ ಮಾಡ್ಕೋತಾ ಹೋಗ್ತೀನಿ. ನೀವು ಸ್ಟಾರ್ಟಿಂಗ್ ಬಿಗಿನರ್ಸ್ ಆಗಿರೋದ್ರಿಂದ ಇಷ್ಟು ಗ್ರಾಮರ್ಗಳನ್ನ ನೀವು ಕಲೀಲೇಬೇಕಾಗುತ್ತೆ. ಈ ಗ್ರಾಮರ್ಗಳ ಮೇಲೆ ನಾನು ಪ್ರತಿಯೊಂದ್ರ ಮೇಲೂ ವಿಡಿಯೋ ಹಾಕ್ತೀನಿ, ಮಿಸ್ ಮಾಡ್ಕೋಬೇಡಿ. ಆ್ಯಂಡ್ ಲಾಸ್ಟಲ್ಲಿ 2 ಅಪ್ಲಿಕೇಶನ್ಗಳನ್ನ ಪ್ರೊವೈಡ್ ಮಾಡ್ತೀನಿ. ಅದ್ರ ಮೂಲಕ ನೀವು ಇಂಗ್ಲೀಷ್ನ ಪ್ರಾಕ್ಟೀಸ್ ಮಾಡಿ ಡೈಲಿ ಮನೇಲಿ ಕೂತ್ಕೊಂಡೆ ಇಂಗ್ಲೀಷ್ನ ಕಲ್ತ್ಕೋಬೋದು. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಗಾಯ್ಸ್. ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.